ಯಾರಿಗೆ ಬಿಜೆಪಿ ಅವರಿಗೆ ಬಹಿರಂಗ ಮಾಡ್ಬೇಕಂತ ಅವ್ರ ಮಾತು ಕೇಳ್ಕೊಂಡು ನಾವು ಸರ್ಕಾರ ನಡ್ಸೋಕ್ಕಾಗತ್ತಾ? ಸ್ವಲ್ಪ ಸಾಮಾನ್ಯ ಪ್ರಜ್ಞಾನ ಇದೆಯಾ ಅವರಿಗೆ? SIT ವಿಚಾರಣೆ ಅದು ಇವತ್ತು ಕೋರ್ಟಲ್ಲಿದೆ, ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಕೋರ್ಟ್ ಅವ್ರು ಏನು ಹೇಳ್ತಾರೆ ವಿ ವಿಲ್ ಡೂ ಇಟ್. BJP ಅವ್ರು ಹೇಳ್ದಂಗೆ ನಡ್ಕೊಳಕ್ಕಾಗಲ್ಲಪ್ಪ, ದಯವಿಟ್ಟು ಕ್ಷಮಿಸಬೇಕು. ಕಾನೂನು ಅನ್ನೋದಿದೆ. ಬೆಂಗಳೂರಲ್ಲಿ ಆಗೋ ಕ್ರೈಮ್ಸ್ಗೆ ರಾಜ್ಯದವ್ರದ್ದು ಸಾಕಷ್ಟು ಕೈವಾಡಗಳಿದೆ. ನೇಪಾಳದಿಂದ ಬರ್ತಾರೆ, ನೇಪಾಳಿಂದ ಇರ್ಬೋದು, ಬಾಂಗ್ಲಾದೇಶಿಂದ ಇರ್ಬೋದು. ಹೆಂಗೆ ಸರ್ ಬರ್ತಾ ಇದ್ದಾರೆ ಬೆಂಗಳೂರು? ನಮ್ದು ಆರ್ ವಿ ಶೇರಿಂಗ್ ಎನಿ ಇಂಟರ್ನ್ಯಾಷನಲ್ ಬಾರ್ಡರ್? ನಮ್ಮದು ಬಾಂಗ್ಲಾದೇಶ ಜೊತೆ ಏನು ನೆಂಟಿದೆಯಾ? ಹೆಂಗೆ ಬರ್ತಾ ಇರೋದು? BJP ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನೀವು ನನ್ನ ಮೇಲೆ ಹೇಳ್ತಾ ಇಲ್ಲ, ಅವರು ಅಮಿತ್ ಶಾ ಅವ್ರ ಮೇಲೆ ಹೇಳ್ತಾ ಇರೋದು. ಅವರು ಅಸಮರ್ಥ ಗೃಹ ಸಚಿವರು ಅಂತ ಅವ್ರು ಹೇಳ್ತಾ ಇರೋದು. ವಲಸಿಗರು ಹೆಂಗ್ರಿ ಬರ್ತಾ ಇದ್ದಾರೆ ಬಾಂಗ್ಲಾದೇಶಿಂದ ಬೆಂಗಳೂರು ತನಕ? ಡು ಐ ಶೇರ್ ಅ ಬಾರ್ಡರ್? ಬಾಂಗ್ಲಾ ಗಡಿ ಕಾಯ್ದು ನಂದ ಜವಾಬ್ದಾರಿ. ಮಣಿಪುರ್ನಲ್ಲಿ ಯಾರು ಸರ್ಕಾರ? ವೆಸ್ಟ್ ಬೆಂಗಾಲ್ನಲ್ಲಿ ಯಾರು ಸರ್ಕಾರ? ಮಧ್ಯಪ್ರದೇಶನಲ್ಲಿ ಯಾರು ಸರ್ಕಾರ? ಆಂಧ್ರದಲ್ಲಿ ಯಾರು ಸರ್ಕಾರ? ಇಲ್ಲಿರೋರ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ನಾವೇ ಮಾಡಿದ್ದೀವಲ್ಲ. 300 ಜನ ಬಾಂಗ್ಲಾದೇಶಿಗಳಿಗೆ ವಾಪಸ್ ಕರ್ಕೊಡಿದ್ವಿ. ಸ್ವಲ್ಪ ಟೈಮ್ ಕೊಡಿ ಸರ್. BJP ಅವ್ರದ್ದೇ ನೆಂಟಿರೋದು ಇವ್ರಿಗೆಲ್ಲರಿಗೂ. BJP ಅವರೇ ಇವತ್ತು ಅವ್ರಿಗೆ ಕರ್ಕೊಂಡು ಬರೋದು. ಬರೀಲಿ, ಅದಕ್ಕೇನಂತೆ? ಯೋಜನೆ ಕೈ ಬಿಡಬೇಕು. ಮತ್ತು ಫಸ್ಟು ಅಂದರೆ JDS ಅವ್ರದ್ದು ಕೈ ಬಿಟ್ಬಿಡ್ಲಿ. ಅವರೇ ತಾನೇ ಸಿಸ್ಟಮ್ ಮಾಡಿದ್ದು. ಬಿಡದಿ ಟೌನ್ಶಿಪ್ಪು ಯಾರ ಕಾಲದಲ್ರಿ? ಸ್ವಲ್ಪ ದಾಖಲೆಗಳನ್ನು ನೋಡಿಬಿಡಿ. ಯಾರ್ದಿದ್ದು ಬ್ರೇನ್ ಚೈಲ್ಡು? ಯಾರು ಇದನ್ನು ಆಗಬೇಕು ಅಂತ ಬಯಸಿದ್ದು? ಕುಮಾರಸ್ವಾಮಿ ಅವಾಗ ಕಾಂಗ್ರೆಸ್ ವಿರೋಧ ಮಾಡಿತ್ತು, ಇವಾಗ ಅವಾಗ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಇವಾಗ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಇಲ್ಲ, ದಯವಿಟ್ಟು ಕ್ಷಮಿಸಬೇಕು. ನೀವು ದಾಖಲೆಗಳು ನೋಡಿ. 7,500 ಅಂದಾಜು ಏಕರ್ನಲ್ಲಿ ಬರೀ 1,500 ಜನ ಕೊಡಬೇಕಾಗಿದೆ ಅಷ್ಟೇ. ಆಮೇಲೆ ಯಾರೂ ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ. ನಮ್ಮ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯಿತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಯಾರು ಕೂಡ ರೈತರ ಜಮೀನನ್ನು ಕಸ್ಕೊಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಅಂಡ್ ಒಂದ್ ನಿಮಿಷ ಸರ್, ಏನೇ ಇದ್ರು ಕಾನೂನು ಮೀರಿ ನಾವು ಮಾಡೋಕ್ಕಾಗಲ್ಲ. ಆಸ್ ಅ ಗೌರ್ಮೆಂಟ್ ಕೆನ್ ಐ ಡೂ ಎನಿಥಿಂಗ್? ಇದೇನು ಚೈನಾನಾ? ನಮಗೆ ಯಾವುದೋ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ನಾವು ಬುಲ್ಡೋಸರ್ ತೋರಿಸ್ಕೊಂಡು ಹೋಗೋದು. ಭೇಟಿ ಏನಾದ್ರು ಮಾಡ್ತೀವಿ? ದೆಹಲಿಗೆ ಹೋಗ್ತಾ ಇದ್ದೀನಿ ಈಗ. ಅಂದರೆ ನಾವು ಇಲಾಖೆ ಕೆಲಸಕ್ಕೆ, ನೀವು ನಿಮ್ಮ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಇಲಾಖೆ ಕೆಲಸಕ್ಕೆ ಹೋಗ್ತಾರೆ. ಇಲ್ಲ ಸರ್, ಅದು ನನ್ನ ಜವಾಬ್ದಾರಿ ಅಲ್ಲ ಸರ್. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಸುದೀರ್ಘವಾಗಿ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. ನನಗೆ ನೋಡಿ, ಮಾಡಲೇಬೇಕು ಅವರು. ಈಗ ದರ ಜಾಸ್ತಿ ಮಾಡಿದ್ದು ಯುದ್ಧ ಇದೆ ಅಂತಲ್ಲ, ಈಗ ಯುದ್ಧ ಇಲ್ಲ ಅಲ್ಲ. ಅದನ್ನ ಆ ಲಾಭವನ್ನ ಶ್ರೀಸಾಮಾನ್ಯನಿಗೆ ಕೊಡಬೇಕು. ಹೋಗಿ ಬರೀ ಕಂಪನಿಗಳಿಗಲ್ಲ, ಬರೀ ಪ್ರೈವೇಟ್ ಕಂಪನಿಗಳಿಗೆ ಲಾಭ ಮಾಡೋದಷ್ಟೇ ಅಲ್ಲ, ಶ್ರೀಸಾಮಾನ್ಯನಿಗೆ ಏನಿವತ್ತು ಆರ್ಥಿಕ ಹೊರೆ ಆಗಿದೆ ಅದನ್ನೂ ಕೂಡ ಅವರು ನಿವಾರಣೆ ಮಾಡಬೇಕಾಗ್ತದೆ. ಈಗ ಬೇಕಾದರೆ 1 ದಿನ 2 ದಿನ ಹೋಗಲಿ, ಅದಾದಮೇಲೆ ಇವರು ಬೆಲೆ ಏರಿಕೆಯನ್ನು ಇಳಿಸ್ಬೇಕಾಗುತ್ತೆ.